ನಮಸ್ಕಾರ ವೀಕ್ಷಕರೇ. ನಮ್ಮ ದೇಶದಲ್ಲಿರುವ ಮುಸ್ಲಿಮರು ಇಂಡಿಯನ್ ಮುಸ್ಲಿಂ ಹೇಳಿದರೆ ಅವರ ಜೊತೆಯಲ್ಲಿ ಇರುತ್ತೇವೆ. ಈ ದೇಶದಲ್ಲಿ ಹುಟ್ಟಿ ಇಲ್ಲಿನ ಅನ್ನ ತಿಂದು ದೇಶ ವಿರೋಧಿ ಕೆಲಸ ಮಾಡಿದರೆ ಅಂತಹವರ ವಿರುದ್ಧ ಬಿಜೆಪಿ ವಿರೋಧ ಮಾಡುತ್ತದೆ ಎಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ GN ವೇಣುಗೋಪಾಲ್ರವರು ಅಭಿಪ್ರಾಯಪಟ್ಟರು. ಮುರುಗಮಲ್ಲದಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿ ಯನಮಲಪಾಡಿ ಸುರೇಶ್ ರೆಡ್ಡಿ, ಮುರುಗಮಲ್ಲ ಹೋಬಳಿ ಅಧ್ಯಕ್ಷ ಚಿಕ್ಕರ್ಕಮಕ್ಲಹಳ್ಳಿ ದೇವರಾಜ್, ಗೋಪಾಲ್ ಕೃಷ್ಣ, ನಾಗಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ರಾಜಣ್ಣವ್ರು ಹೇಳಿದ್ರು, ಯಾವುದೇ ಮುಸ್ಲಿಂ ವಿರೋಧಿ ಅಲ್ಲ. ದೇಶಕ್ಕೆ ಯಾರು ವಿರೋಧಿ ಆಗ್ತಾರೆ ಅವರು ಮಾತ್ರ ಮುಸ್ಲಿಂ ನಾವು ವಿರೋಧಿ. ಈ ದೇಶದಲ್ಲಿ ಹುಟ್ಟಿ ನಾನು ಇಂಡಿಯನ್ ಅಂತ ಹೇಳ್ಕೊಡೋ ಮುಸ್ಲಿಂ ನಾವು ಯಾವತ್ತೂ ಜೊತೆಯಲ್ಲಿರ್ತೀವಿ. ಈ ದೇಶದಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಬೆಳೆದು ಇಲ್ಲಿನ ತಿಂಡಿ ತಿಂದು ನಾವು ಪಾಕಿಸ್ತಾನಕ್ಕೆ ಜೈ ಅನ್ನೋರು ನಮ್ಗೆ ಯಾವತ್ತೂ ಅವ್ರು ಮುಸ್ಲಿಂ ನಮ್ಮವರಲ್ಲ. ಇದನ್ನೆಲ್ಲ ನಾವು ಮುಂದೆ ನಮ್ಮ ಪೀಳಿಗೆ ಕೊಡಬೇಕು ಅಂದರೆ ನಾವು ಪಕ್ಷ ಕಟ್ಟಬೇಕು. ಭಾರತೀಯ ಜನತಾ ಪಕ್ಷ ಬಿಟ್ಟರೆ ಇನ್ಯಾವುದೇ ಪಕ್ಷ ಬಂದು ಯಾರನ್ನೂ ಹಿಂದೂಗಳನ್ನ ಕಾಪಾಡಲ್ಲ, ಈ ದೇಶನ ಉಳಿಸಲ್ಲ. ಆದ್ದರಿಂದ ನಾವೆಲ್ಲ ಪಕ್ಷ ಕಟ್ಟುವಂಥ ಕೆಲಸ ಮಾಡೋಣ. ಇವತ್ತು ನನಗೆ ಊರಲ್ಲಿ 1 ಓಟ್ ಬಿದ್ದಿರ್ಬೋದು, 2 ಓಟ್ ಬಿದ್ದಿರ್ಬೋದು. ಇವತ್ತು 1,500ದಿಂದ 25,000 ತನಕ ಎಲೆಕ್ಷನ್ನಲ್ಲಿ ಓಟ್ ಹಾಕಿದ್ದಾರೆ. ಆ ಮತಬಾಂಧವರು ಅವ್ರು ನಾಳೆ ಅವ್ರ ಊರುಗಳಲ್ಲಿ ಗೆಲ್ಲಬೇಕು. ಪರಿಷ್ಕರಣೆ ಆಗಿ ಈ ಯಾವ ಕ್ಷೇತ್ರ ಬರ್ತದೋ ಅದು SC ಬರಲಿ, ST ಬರಲಿ, ಮಹಿಳಾ ಬರಲಿ, ಯಾವುದನ್ನ ಬರಲಿ ನಮ್ಮ BJP ಗೆಲ್ಲಿಸುವಂಥ ಕೆಲಸ ಮಾಡ್ಬೇಕು ನಾವು. ಇವತ್ತು ನಾನು ಆ ಕೆಲಸ ಮಾಡ್ತೀನಿ. ಯಾರೇ ಬರಲಿ, ಒಂದು ST ಆಗಲಿ ಈ ಕ್ಷೇತ್ರ ಗೆಲ್ಸ್ಕೊಡ್ತೀನಿ, ಒಂದು SC ಆಗಲಿ BJP ಗೆಲ್ಲಿಸ್ಬೇಕು. ನಾನೇ MLA ಅಂತಲ್ಲ, ಯಾರಾದರೂ MLAನೇ. ಯಾವ MLA? BJP MLA. ಇದನ್ನು ಮಾಡುವಂಥ ಕೆಲಸ ಮಾಡೋಣ. ನಾವೆಲ್ಲ ಪಕ್ಷ ಕಟ್ಟೋಣ. ಪಂಚಾಯಿತಿ ಎಲೆಕ್ಷನ್ ಬಂದವೆ, ಪಂಚಾಯಿತಿ ಎಲೆಕ್ಷನ್ಗಳು ಬರ್ಬೋದು. ಇವಾಗ ಸ್ಟಾರ್ಟ್ ಆಗಿದೆ. ನಿಮ್ಮ ಪಂಚಾಯಿತಿಗಳಲ್ಲಿ ಯಾರ್ಯಾರು ಸೋತಿದ್ದೀರಿ, ಎಲ್ಲೆಲ್ಲಿ ಸೋತಿದ್ದೀರಿ, ಪಂಚಾಯಿತಿ ಬೂತ್ ಲೆವೆಲ್ಲು ಒಂದು 50 ಜನ ಪಟ್ಟಿ ಮಾಡಿ, ಯಾರ್ಯಾರು ಮನೆಗೆ ಹೋಗಿದ್ದೀರಿ, ಯಾರ್ಯಾರು ಬರ್ತಾರೆ, ನಿಮ್ಮ ಹಿಂದೆ ಯಾರು ಮನೆಗೆ ಬರಬೇಕು, ಏನಂತ ಕೇಳಬೇಕು, ಮತ ಕೇಳೋಣ. ಕಾಲು ಹಿಡಿದು ಮತ ಕೇಳೋಣ. BJP ಈ ದೇಶ ಮುಂದಕ್ಕೆ ತರ್ತದೆ ಅಂತ ಮತ ಕೇಳೋಣ. ನಮ್ಮ ನಾಯಕರ ಹೆಸರು ಹೇಳಿ ಮತ ಕೇಳೋಣ. ಅವ್ರ ನಾಯಕರ ಹೆಸರು ಹೇಳಿ ಅವ್ರ ದೇಶನ ಹಾಳು ಮಾಡ್ತಾರ, ಉದ್ಧಾರ ಆಗ್ತಾರೋ ಜನನೇ ತೀರ್ಮಾನ ಮಾಡ್ತಾರೆ. ಹಳ್ಳಿನಿಂದ ಡೆಲ್ಲಿವರೆಗೂ ಅಂತ ಹೇಳ್ತಾರೆ. ಯಾಕಂದರೆ ಪ್ರತಿ ನ್ಯೂಸು, ಪ್ರತಿ ಒಂದು ಓದೋದು ಹಳ್ಳಿಯಲ್ಲೇ. ಒಂದು ಪೇಪರು ನಿಷ್ಕಳಂಕವಾಗಿ 3 ಅವರ್ ಟ್ರಾಫಿಕ್ ಇಲ್ದಿರ ಈ ಕುತ್ಕೊಂಡು ಪೇಪರ್ ಓದ್ತಾರೆ. 1 ಅವರ್ ಇರಪ್ಪ ಮನೆಯಲ್ಲಿ ಅಂತಾರೆ, TV ನೋಡ್ತಾರೆ. ಇವತ್ತು ಎಲ್ಲ ಗೊತ್ತಾಗುತ್ತೆ ಹಳ್ಳಿಯಲ್ಲಿ ಕಂಪ್ಲೀಟ್ ಏನು ನಡೀತಾ ಇದೆ ಈ ದೇಶ ಅಂತ ಹೇಳ್ಬಿಟ್ಟು. ನಾವು ಓಟ್ ಕೇಳೋದ್ರಲ್ಲಿ ಮನೆ ಬಂದು ಯಾರೋ ಆಚೆ ಹೋಗು ಅಂತ ಕೇಳಲ್ಲ. ಈ ದೇಶ ಇದ್ರೇನೆ ಅವ್ರು ಉಳಿಯೋದು. ಆದ್ರಿಂದ ನೀವು ನಿಷ್ಕಳಂಕವಾಗಿ ಬೂತ್ ಲೆಕ್ಕದಾಗ SIR ಯಾರು ಡಬಲ್ ಓಟು, ಟ್ರಿಬಲ್ ಓಟು, ಇನ್ನಲ್ಲಿದ್ದವರು ಎಲ್ಲೋ ಇದ್ದವರು ಬಂದು ಇಲ್ಲಿದ್ದು ಇಲ್ಲಿ ಓಟ್ ಇದ್ರೆ ಅವ್ರನ್ನ ಕೂಲಂಕುಷವಾಗಿ ತೆಗೆದಾಕಿ ಯಾವುದೇ ನಿರ್ಭಯವಾಗಿ ಅರ್ಜಿ ಹೇಳ್ಬೋದು. ನಮ್ಮ ಕೂಡ ಆಗಲಿ, ನಮ್ಮ ಲೀಡ್ರ್ ವೇದಿಕೆ ಮೇಲೆ ಇರೋಂಥ ಲೀಡ್ರಿಗೆ ಕೂಡ ಆಗಲಿ ಹೇಳಿದ್ರೆ ಅದನ್ನ ತೆಗೆಸುವಂಥ ಕೆಲಸ ಮಾಡ್ತೀನಿ. ಇಲ್ಲ ಇನ್ನೊಂದ್ಸಲಿ SRI ತಿರ್ಗಾ ಬರಬೇಕಾಗುತ್ತೆ, ಅದೇನೋ ನಾವು ಡೂಪ್ಲಿಕೇಟ್ ಮಾಡಿದರೆ ತಿರ್ಗಿ ಇನ್ನೊಂದ್ಸಲಿ ಬರುವಂಥ ಕೆಲಸ ಮಾಡ್ತೀನಿ. ಆದ್ರಿಂದ ನೀವು ಪ್ರತಿಯೊಂದು ದಿಗ್ಲಿಲ್ದಿರ ಒಬ್ಬನೇ ಆಗಲಿ ನಾನು ಹಿಂದೂ, ನನ್ನ ಓಟ್ ಹಾಕ್ರಿ ನೀವು ಅಂತ ನಿರ್ಭಯವಾಗಿ ಓಡಾಡ್ರಿ. ಇವತ್ತು ಕಾಶ್ಮೀರಲ್ಲಿ ಕಲ್ಲುಗಳು ಎತ್ಕೊಂಡು ಹೊಡಿತಾ ಇದ್ರು, ಮಿಲಿಟರಿಯವ್ರನ್ನ 500 ರೂಪಾಯಿ ಕೊಟ್ಟು ಕಲ್ಲಾಗ ಓಡಿಸ್ತಾ ಇದ್ರು. ಇವತ್ತು ಅದೇ ನರೇಂದ್ರ ಮೋದಿ ಬಂದ ಮೇಲೆ 370 ಕಿತ್ತ ಮೇಲೆ ಇವತ್ತು ಕಲ್ಲೆತ್ಕೊಂಡು ಹೊಡಿತಾರ. ಮಿಲಿಟರಿಯವ್ರು ಗುಂಡಿ ಹೊಡಿತಾರೆ ಇವಾಗ.